ಸೊ ಸ್ನೇಹಿತರೆ ಇಲ್ಲಿ ಕಸ್ಟಮರ್ಸ್ ಆಲ್ರೆಡಿ ಬಂದು ತಿಂತಾ ಇದ್ದಾರೆ ಬೋಟಿ ಬಿರಿಯಾನಿ. ಸರ್ ಬೋಟಿ ಬಿರಿಯಾನಿ ತಿಂತಾರೆ ಹಾ ಸರ್, ಬೋಟಿ ಬಿರಿಯಾನಿ ಸರ್. ಇಲ್ಲಿ ಎಲ್ಲೂ ತಿಂದಿಲ್ವಾ? ಹೆಂಗಿದೆ? ಇದೇ ಫಸ್ಟ್ ಟೈಮ್ ಸರ್ ಬೋಟಿ ಬಿರಿಯಾನಿ ತಿಂತಿರೋದು ನಾವು. ಹಾ, ಅದಕ್ಕೆ ನೋಡ್ಕೊಂಡು ಬಂದಿರೋದು ನಾವು. ಹೌದಾ? ತಮ್ಮ ಹೆಸರು? ಶರತ್ ಅಂತ. ಶರತ್ ಅಂತ. ಹೇಗಿದೆ ಸರ್ ಬಿರಿಯಾನಿ? ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂತೆ. ಎಲ್ಲೂ ಸಿಗಲ್ವಂತೆ ಆ ತರ ಬಿರಿಯಾನಿ ಇಲ್ಲಿ ಸಿಗುತ್ತಂತೆ, ನಿಜಾನಾ? ಹೌದು ಸರ್, ಏನ್ ಸರ್ ಬಿರಿಯಾನಿ? ಯಾವ ಇದು ಬೋಟಿ ಬಿರಿಯಾನಿ ಅಂತ. ಬೋಟಿ ಬಿರಿಯಾನಿನ? ಹೌದು ಸರ್, ಬೋಟಿ ಬಿರಿಯಾನಿ ನಿಜ? ಬೋಟಿ ಬಿರಿಯಾನಿ ಹೌದು ಸರ್, ತೋರಿಸಿ ಬೋಟಿ ನೋಡೋಣ. ಬಿರಿಯಾನಿ. ನೋಡಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಡೂಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೀವಿ. ಇಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ, ನೀವು ಎಲ್ಲಾ ಕಡೆ ಮಟನ್ ಬಿರಿಯಾನಿ ತಿಂದಿರ್ತೀರಾ, ಚಿಕನ್ ಬಿರಿಯಾನಿ ತಿಂದಿರ್ತೀರಾ, ಫಿಶ್ ಬಿರಿಯಾನಿ ಕೂಡ ತಿಂದಿರ್ತೀರಾ. ಆದ್ರೆ ಇಲ್ಲೊಂದು ಸ್ಪೆಷಲ್ ಬಿರಿಯಾನಿ ಇದೆ. ಆ ಬಿರಿಯಾನಿ ತೋರಿಸ್ಬೇಕು ಅಂತಾನೆ ಇಲ್ಲಿ ಬಂದಿರೋದು. ಯಾವ್ದು ಅಂತ ಗೆಸ್ ಮಾಡ್ತಾ ಇರಿ, ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಸರ್ ನಮಸ್ಕಾರ, ನಿಮ್ಮ ಹೆಸರು? ಚಂದು ಅಂತ. ಚಂದು ಅಂತ. ಸರ್ ಇಲ್ಲಿ ಯಾವ್ದೋ ಸ್ಪೆಷಲ್ ಬಿರಿಯಾನಿ ಸಿಗುತ್ತಂತೆ, ಎಲ್ಲೂ ಸಿಗಲ್ವಂತೆ ಆ ತರ ಬಿರಿಯಾನಿ ಇಲ್ಲಿ ಸಿಗುತ್ತಂತೆ, ನಿಜಾನಾ? ಹೌದು ಸರ್, ಏನ್ ಸರ್ ಬಿರಿಯಾನಿ? ಯಾವ ಇದು ಬೋಟಿ ಬಿರಿಯಾನಿ ಅಂತ. ಬೋಟಿ ಬಿರಿಯಾನಿನ? ಹೌದು ಸರ್. ಬೋಟಿ ಬಿರಿಯಾನಿ. ಯಾರ್ಯಾರು ಓಟಿ ಕುಡಿತೀರಾ? ಓಟಿ ಕುಡಿಯೋದ್ ಬಿಟ್ಬಿಟ್ಟು ಬಂದ್ಬಿಟ್ಟು ಬೋಟಿ ಬಿರಿಯಾನಿ ತಿನ್ನಿ ಸರ್. ನಿಜ ಬೋಟಿ ಬಿರಿಯಾನಿ? ಹೌದು ಸರ್, ತೋರಿಸಿ ಬೋಟಿ ನೋಡೋಣ. ಬಿರಿಯಾನಿ. ನೋಡಿ ಸರ್. ಅರೆ ನಿಜವಾಗ್ಲೂ ಬೋಟಿ ಬಿರಿಯಾನಿ? ಹೌದು. ತೆಗಿರಿ ನೋಡೋಣ. ಬೋಟಿನೇನಾ ಅದು? ಹೌದು ಸರ್, ಎಲ್ಲ ಬೋಟಿನೇ. ಓ ವಾವ್. ನೋಡಿ ಸ್ನೇಹಿತರೆ, ಯಾವತ್ತಾದ್ರೂ ಈ ತರ ಬೋಟಿ ಬಿರಿಯಾನಿ ನೋಡಿದೀರಾ ಸರ್? ಇದು ಬೇರೆ ಎಲ್ಲರೂ ಸಿಗುತ್ತಾ? ಇದು ಎಲ್ಲೂ ಸಿಗಲ್ಲ ಸರ್, ಇದು ಎಲ್ಲೂ ಸಿಗಲ್ಲ. ಇಲ್ಲೇ ಬರ್ಬೇಕಾ? ಇಲ್ಲೇ ಬರ್ಬೇಕು ಸರ್ ನಿಮ್ಮ ಹೋಟೆಲ್ ಹೆಸರು? ಸರ್. ಎಲ್ ಬಿ ಬೋಟಿ ಬಿರಿಯಾನಿ ಅಂತ. ಎಲ್ ವಿ. ಎಲ್ ಬಿ. ಸೊ ಯಾರೆಲ್ಲ ಬೋಟಿ ಬಿರಿಯಾನಿ ಅಥವಾ ಡಿಫ್ರೆಂಟ್ ಆಗಿರೋ ಬಿರಿಯಾನಿ ತಿನ್ಬೇಕು ಅನ್ಕೊಂಡಿದೀರಾ, ಎಲ್ ವಿ ಬೋಟಿ ಬಿರಿಯಾನಿ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಬಂದ್ರೆ ಈ ಬೋಟಿ ಬಿರಿಯಾನಿ ತಿನ್ಬೋದು. ಸರ್ ಇದ್ರ ರೇಟ್ ಎಷ್ಟು ಸರ್? ಸರ್ ಇಲ್ಲಿ ಬಂದು 190, ಪಾರ್ಸಲ್ 200. ಪಾರ್ಸಲ್ 200. ಹಾ, ಫುಲ್ಲೇ ಸಿಗೋದಾ ಅಥವಾ ಹಾಫ್ ಏನಾದ್ರು? ಹಾಫು ಸಿಗುತ್ತೆ ಸರ್. ಹಾಫ್ ಎಷ್ಟು? ಹಾಫ್ 100. ಹಾಫ್ 100. ಫುಲ್ಲು 190. 190. ಪಾರ್ಸಲ್ ಬೇಕು ಅಂದ್ರೆ 200. 200. ಸೊ ಪಾರ್ಸಲ್ ಬೇಕು ಅಂದ್ರೆ 200. ಘಮ ಘಮ ಅಂತ ಇದೆ ಸರ್. ಬೇರೆ ಏನೇನಿದೆ ಸರ್ ಸ್ಪೆಷಲ್? ಸರ್ ನಮ್ದು ಸ್ಪೆಷಲ್ ಸೋಯಾ ಚಿಕನ್ ಐತೆ, ಸೋಯಾ ಚಿಕನ್, ಕಾಲ್ ಸೊಪ್ಪು, ಇಡ್ಲಿ, ದೋಸೆ, ಅಲ್ಲಿ ಮತ್ತೆ ಚಾಪ್ಸ್ ಎಲ್ಲ ಸಿಗುತ್ತೆ. ಸ್ವೀಟು ವರ್ಕಿ ಪಾಯಸ ಮಾಡ್ತೀವಿ, ಅದೇ ನಮ್ ಸ್ಪೆಷಲ್. ವರ್ಕಿ ಪಾಯಸ. ಸರ್ ಇದು ಟೈಮಿಂಗ್ಸ್ ಹೇಳ್ಬಿಡಿ ಸರ್ ಹಂಗೆ. ಸರ್ ಟೈಮಿಂಗ್ಸ್ ಸಂಡೇ 6 o'clock 10. ನಾರ್ಮಲ್ ಟೈಮಲ್ಲೆಲ್ಲ 11 o'clock ರೆಡಿ ಇರುತ್ತೆ. ಹೌದು ನೈಟ್ ಸರ್. ಸರ್ ನೈಟ್ 10, 11. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಕಡೆ ಇದೆ, ಸಿಗುತ್ತೆ. ನೆಕ್ಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀರಾ ಕಮಿಂಗ್ ಡೇಸ್ ಅಲ್ಲಿ? ಹೌದು ಸರ್. ಓಕೆ. ಸೊ ಸ್ನೇಹಿತರೆ, ತಡ ಮಾಡೋದ್ ಬೇಡ, ಘಮ ಘಮ ಅಂತ ಇರೋ ಬೋಟಿ ಬಿರಿಯಾನಿನ ಟ್ರೈ ಮಾಡೋಣ. ಅದ್ರ ಜೊತೆಗೆ ಸೋಯಾ ಚಿಕನ್ ಅಂತೆ, ಸ್ವೀಟ್ ಅಂತೆ ಎಲ್ಲ ಇದೆ. ಬನ್ನಿ ಒಳಗೋಗಿ ಟ್ರೈ ಮಾಡೋಣ, ಕಮಾನ್. ಸೊ ಸ್ನೇಹಿತರೆ, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಸೊ ಇಲ್ಲಿ ಬಂದಿರೋದು ಒಂದೇ ರೀಸನ್ ಏನು ಗೊತ್ತಾ? ಇದು ಬನ್ನಿ ಹತ್ರ ಹಂಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಬಿರಿಯಾನಿ ಸಾಮಾನ್ಯವಾದ ಬಿರಿಯಾನಿ ಅಲ್ಲ ಗುರು, ಇದು ಬೋಟಿ ಬಿರಿಯಾನಿ ಅಂತ ನಾನು ಎಲ್ಲೂ ನೋಡಿಲ್ಲ. ಸೊ ನಾನು ಎಲ್ಲ ಕಡೆ ಚಿಕನ್ ಬಿರಿಯಾನಿ ತಿಂದಿದ್ದೀನಿ, ಮಟನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಪ್ರಾನ್ಸ್ ಬಿರಿಯಾನಿ ಕೂಡ ತಿಂದಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನ್ ವೆಜ್ ಅಲ್ಲಿ ಬೋಟಿ ಬಿರಿಯಾನಿ ಟ್ರೈ ಮಾಡ್ತಾ ಇರೋದು. ಹಂಗೆ ಹತ್ರ ಬಾ. ಇಲ್ಲಿ ನೋಡಿ ಈ ಬಿರಿಯಾನಿಲಿ ಏನೇನಿದೆ ಅಂತ. ಇನ್ನೂ ಹತ್ರ ಬರೀ ಇದು ಮಾತ್ರ ಕಾಣ್ಬೇಕು. ಸೊ ಸ್ನೇಹಿತರೆ, ಈ ಬಿರಿಯಾನಿ ನೋಡಿ ಯಾವ ತರ ಇದೆ. ಎಲ್ಲ ಕಡೆ ಬೋಟಿ ಮಯ ನೋಡಿ. ಆಹಾ, ಬೋಟಿ ಪೀಸ್ಗಳು ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೂ ಇದೆ ಪೀಸು. ವಾವ್, ತಿನ್ನೋಣ ಹೇಗಿದೆ ಅಂತ. ಸೊ ಹಂಗೆ ಬಾ, ಇಲ್ಲಿ ತೋರಿಸು. ಇದು ಚಿಕನ್ ಬಿರಿಯಾನಿ, ಜೊತೆಲಿ ಚಿಕನ್ ಬಿರಿಯಾನಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಮಟನ್ ಬಿರಿಯಾನಿ ಸಿಗುತ್ತೆ. ಸೊ ನಾವು ಬಂದಾಗ ಇನ್ನು ಮಟನ್ ಬಿರಿಯಾನಿ ಆಗಿರಲಿಲ್ಲ, ಬೋಟಿ ಬಿರಿಯಾನಿನೂ ಖಾಲಿ ಆಗೋಗಿತ್ತು. ನೆಕ್ಸ್ಟ್ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದಾರೆ. ರೆಗ್ಯುಲರ್ ರಿಪೀಟೆಡ್ ಕಸ್ಟಮರ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಇದು ನೋಡಿ, ಇದು ಬಂದು ಸೋಯಾ ಚಿಕನ್ ಅಂತ ಹೇಳ್ಬಿಟ್ಟು ಸಖತ್ ಒಂಥರ ಸೆಮಿ ಗ್ರೇವಿಲಿ ಮಾಡ್ಕೊಡ್ತಾರೆ ಗುರು. ಈ ಸೋಯಾ ಚಿಕನ್ ಸಖತ್ತಾಗಿದೆ, ಜ್ಯೂಸಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ಅದಾದ್ಮೇಲೆ ರೆಗ್ಯುಲರ್ ಆಗಿ ಕಾಲ್ ಸೂಪ್ ಇದೆ, ಇಡ್ಲಿ ಕೂಡ ಇವ್ರ ಹತ್ರ ಸಿಗುತ್ತೆ. ಸೊ ಫಸ್ಟು ಬೋಟಿ ಚಿಕನ್ನು ಬೋಟಿ ಬಿರಿಯಾನಿ ಹೇಗಿದೆ ಟ್ರೈ ಮಾಡೋಣ ಬನ್ನಿ. ರೈಸ್ ಜೊತೆಲಿ ಒಂದು ಬೋಟಿನ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಹೇಗಿದೆ ಅಂತ. ಶಿವ, ಬಿರಿಯಾನಿ ಲೈಕ್ ಮಟನ್ ಬಿರಿಯಾನಿ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಟೇಸ್ಟ್ ಏನು ಬರ್ತಾ ಇದೆ ಅಂದರೆ, ಬೋಟಿ ಹಾಕಿರ್ತಾರಲ್ಲ ಅದ್ರದ್ದೇ ಒಂಥರ ಟೇಸ್ಟ್ ರಿಲೀಸ್ ಆಗುತ್ತೆ ನೋಡಿ. ಆ ಜಡ್ಡಿನಂಶ, ಆ ಕೊಬ್ಬಿನಂಶ, ಅದ್ರದ್ದು ಬೋಟಿ ಟೇಸ್ಟು ಅದೆಲ್ಲ ಮಿಕ್ಸ್ ಆಗಿ ಇದರ ಡಿಫ್ರೆಂಟ್ ಆಗಿದೆ ಬಿರಿಯಾನಿ. ಇದು ಸೂಪರ್ ಆಗಿದೆ. ಬಂದಾಗ ಬೋಟಿ ಬಿರಿಯಾನಿ ಟ್ರೈ ಮಾಡಿ, ನನಗಂತೂ ಇಷ್ಟ ಆಯಿತು. ಯು ಹ್ಯಾವ್ ಟು ಟ್ರೈ ದಿಸ್ ಬೋಟಿ ಬಿರಿಯಾನಿ. ಸೊ ಇವಾಗ ಚಿಕನ್ ಬಿರಿಯಾನಿ ತಿನ್ನೋಣ ಹೇಗಿದೆ ಅಂತ. ಚಿಕನ್ ಬಿರಿಯಾನಿ ಇದರಲ್ಲಿ ರೆಗ್ಯುಲರ್ ಆಗಿ ಚಿಕನ್ ಪೀಸಸ್ ಎಲ್ಲ ನೋಡ್ಬೋದು, ಸಖತ್ತಾಗಿ ಬಂದಿದೆ. ಓಹ್, ಫುಲ್ ದಪ್ಪ ಪೀಸು ಗುರು, ದಪ್ಪ ಪೀಸ್ ಹಾಕಿರ್ತಾರೆ. ಪೀಸ್ನ ಸೈಡ್ಗಿಟ್ಟು ಮೊದಲು ರೈಸ್ನ ತಿನ್ನೋಣ ಹೇಗಿದೆ ಅಂತ. ನಾಟಿ ಸ್ಟೈಲಲ್ಲಿ ಮಾಡಿದ್ದಾರೆ ಇದನ್ನು. ಓಹೋ, ಮಸಾಲ ಭರಿತವಾಗಿದೆ ಆ್ಯಂಡ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇದರಲ್ಲಿ.
ಒಂಥರ ಇವ್ರದೇ ಆದಂಥ ಹೋಮ್ ಮೇಡ್ ಮಸಾಲ ಅಲ್ವಾ, ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಚಿಕನ್ ಬಿರಿಯಾನಿ ಕೂಡ ಚೆನ್ನಾಗಿತ್ತು. ಇದ್ರ ಜೊತೆಗೆ ಸೋಯಾ ಚಿಕನ್ ಅಂತೇನೋ ಗುರು, ಇದನ್ನೇ ನಾನು ಮೊದಲು ಟ್ರೈ ಮಾಡಬೇಕಾಗಿರೋದು. ಸೋಯಾ ಚಿಕನ್, ಏನಿದು ಸೋಯಾ ಚಿಕನ್ ತಿನ್ನೋಣ. ಇದು ಬೋನ್ಲೆಸ್ ಅಲ್ಲ, ವಿತ್ ಬೋನ್ ಪೀಸೇ ಕೊಡ್ತಾರೆ. ಆಹಾ, ಸೋಯಾ ಚಿಕನ್ ಅಂತೂ ಬಂದಾಗ ಒಂದ್ಸಲ ಟ್ರೈ ಮಾಡಲೇಬೇಕು. ಏನು ಗೊತ್ತಾ, ಖಾರ ಖಾರವಾಗಿದೆ, ಚೆನ್ನಾಗಿದೆ. ಇದು ಸೈಡ್ ಡಿಶ್ಗೆ ಹೇಳಿ ಮಾಡಿಸಿದಂಥ ಡಿಶ್ಶು. ಇವ್ರ ಹತ್ರ ಸಿಗೋವಂಥ ಡಿಶ್ಶು ಬೇರೆ ಕಡೆ ನಿಮ್ಗೆ ಹೋದರೆ ಸಿಗೋಲ್ಲ. ಇದು ಇವರೇ ಅಂತ ಸ್ಪೆಷಲ್ಲಾಗಿ ಇವ್ರದೇ ಅಂತ ಮಸಾಲೆ ಹಾಕಿ ಪ್ರಿಪೇರ್ ಮಾಡಿದ್ದಾರೆ. ಸೋಯಾ ಚಿಕನ್ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಹುಳಿ ಅಂಶ ಇದೆ, ಖಾರ ಇದೆ. ಖಾರ ಇಷ್ಟಪಡೋರು ಚಿಕನ್ ಬಿರಿಯಾನಿಗೆ, ಬೋಟಿ ಬಿರಿಯಾನಿಗೆ ಕಲಿಸ್ಕೊಂಡು ತಿಂತಾಯಿದ್ರೆ ಒಳ್ಳೆ ಮಜಾ ಇರುತ್ತೆ. ಸೊ ಈಗ ನನ್ನ ಫೇವರೇಟ್ ಕಾಲು ಸೂಪು, ಅದರಲ್ಲಿ ಕಾಲು ನೋಡಿ ಕಾಲು ಹೆಂಗಿದೆ. ಪೀಸ್ ಚೆನ್ನಾಗಿ ಬಂದಿದೆ. ಸೂಪ್ ಹೇಗಿದೆ ನೋಡೋಣ. ಆಹಾ, ಗಂಟ್ಲೊಳಗಡೆ ಖಾರ ಹಂಗೆ ಇಳಿತಾ ಇದ್ರೆ ಏನೋ ಒಂಥರ ಸಂತೋಷ. ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದರೆ ಇನ್ನೂ ಸಗದಾಗಿರುತ್ತೆ. ಸೂಪರ್ ಆಗಿದೆ. ಇದು ಕೂಡ ಅಷ್ಟೇ, ಬಂದಾಗ ಒಂದು ಫೈನಲ್ ಟಚಪ್ ಆಗಿ ಸೂಪ್ ಕುಡಿದ್ರೆ ಇನ್ನೂ ಸಗದಾಗಿರುತ್ತೆ. ಫೈನಲ್ ಟಚಪ್ ಇಲ್ಲಿಗೆ ಮುಗ್ದಿಲ್ಲ, ಇವ್ರದೇ ಆದಂಥ ಸ್ಪೆಷಲ್ ಸ್ವೀಟ್ ಕೂಡ ಇಲ್ಲಿ ಸಿಗುತ್ತೆ. ವರ್ಕಿ ಖೀರ್ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ. ಸೊ ಇಲ್ಲಿದೆ ನೋಡಿ ವರ್ಕಿ ಖೀರು. ಇದೇ ವರ್ಕಿ ಖೀರು. ಇದರಲ್ಲಿ ಒಂಥರ ಹಾಲೆಲ್ಲ ಜಾಸ್ತಿ ಹಾಕಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಫೈನಲ್ ಟಚಪ್ಪಲ್ಲಿ ಈ ವರ್ಕಿ ಖೀರ್ನ ಮಿಸ್ ಮಾಡದೆ ಕುಡೀರಿ. ಹೇಗಿದೆ ನೋಡೋಣ. ಆಹಾ, ಖಾರವಾಗಿ ಬಿರಿಯಾನಿ ತಿಂದಾದ್ಮೇಲೆ, ಸೂಪ್ ಕುಡ್ದಾದ್ಮೇಲೆ ಈ ಥರ ಒಂದು ವರ್ಕಿ ಖೀರ್ ಇದ್ರೆ ಫೈನಲ್ ಟಚಪ್ ಕಂಪ್ಲೀಟ್ ಆಗುತ್ತೆ. ಬಾಯೆಲ್ಲ ಫುಲ್ಲು ಸ್ವೀಟ್ ಆಗುತ್ತೆ. ಏನೋ ಒಂಥರ ತಿಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇವರ ಸ್ಪೆಷಲ್ ಬೋಟಿ ಬಿರಿಯಾನಿ ಆಗಿರ್ಬೋದು, ಸೋಯಾ ಚಿಕನ್ ಆಗಿರ್ಬೋದು, ಆ್ಯಂಡ್ ಚಿಕನ್ ಬಿರಿಯಾನಿ ಪ್ರತಿಯೊಂದು ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿದೆ. ಅದರಲ್ಲಿ ಬೋಟಿ ಬಿರಿಯಾನಿ ತಿನ್ನೋದಕ್ಕೆ ತುಂಬ ಜನ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾರೆ. ನಾನು ಕೂಡ ಫಸ್ಟ್ ಟೈಮ್ ತಿಂದಿದ್ದು, ನನಗೂ ಇಷ್ಟ ಆಯಿತು. ಸೊ ವಿಡಿಯೋ ನೋಡ್ತಾ ಇರೋ ನೀವು ಅಷ್ಟೇ, ಲೊಕೇಟ್ ಆಗಿರೋದು ನಾಗರಬಾವಿ ಸೆಕೆಂಡ್ ಸ್ಟೇಜು, LV ಬೋಟಿ ಬಿರಿಯಾನಿ ಅಂತ. ಸೊ ನೀವೇನಾದರೂ ನಾಗರಬಾವಿ ಸುತ್ತಮುತ್ತ ಇದ್ರೆ ಅಥವಾ ಎಲ್ಲೇ ಇದ್ರೂ ಅಷ್ಟೇ ಡಿಫ್ರೆಂಟ್ ಆಗಿರೋ ಬಿರಿಯಾನಿನ ತಿನ್ನಬೇಕು ಅಂದರೆ ಎಲ್ಲೂ ಸಿಗದೇ ಇರೋಂಥ ಬೋಟಿ ಬಿರಿಯಾನಿ ನಾಗರಬಾವಿ ಸೆಕೆಂಡ್ ಸ್ಟೇಜ್ LV ಬೋಟಿ ಬಿರಿಯಾನಿ ಸಿಗುತ್ತೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ಡಿಫ್ರೆಂಟ್ ಆಗಿದೆ. ಕಂಟೆಂಟ್ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಫ್ರೆಂಟ್ ಆಗಿರೋ ಕಂಟೆಂಟ್ನ ಚಿಲ್ ಡ್ಯೂಡ್ ಯೂಟ್ಯೂಬ್ ಚಾನಲ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಗೈಸ್, ಬಾಯ್, ಟೇಕ್ ಕೇರ್.